ಧಾರವಾಡದಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಮನೆಯೊಂದರಲ್ಲಿ ಬರೋಬ್ಬರಿ 18 ಕೋಟಿ ಹಣ ಪತ್ತೆಯಾಗಿದೆ. ಬಸವರಾಜ ದತ್ತಣ್ಣರವರ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಧಾರವಾಡದ ಅನ್ನ ಅಪಾರ್ಟ್ಮೆಂಟ್ನಲ್ಲಿ ದಾಳಿ ಮಾಡಿರುವಂತದ್ದು. ಧಾರವಾಡದಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಮನೆಯೊಂದರಲ್ಲಿ ಬರೋಬ್ಬರಿ 18 ಕೋಟಿ ಹಣ ಪತ್ತೆಯಾಗಿದೆ. ಬಸವರಾಜ ದತ್ತಣ್ಣ ಅನ್ನುವರ ಮನೆಯಲ್ಲಿ ಹಣ ಪತ್ತೆಯಾಗಿದೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಚುನಾವಣಾ ಅಧಿಕಾರಿಗಳು, ಐಟಿ ಅಧಿಕಾರಿಗಳು, ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಹೈ ಅಲರ್ಟ್ ಆಗಿ ಎಲ್ಲಾ ಕಡೆ ದಾಳಿಯನ್ನ ನಡೆಸುತ್ತಿದ್ದಾರೆ. ಹಣವನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಕೊಂಡಿರೋ ಕಡೆ, ಅಕ್ರಮವಾಗಿ ಸಾಗಾಟ ಮಾಡ್ತಿರೋ ಕಡೆ ಎಲ್ಲ ಕಡೆ ದಾಳಿಯನ್ನ ನಡೆಸಿ ಸೀಸ್ ಮಾಡ್ತಿದ್ದಾರೆ. ಇದೇ ಒಂದು ನಿಟ್ಟಿನಲ್ಲಿ ಈಗ ಧಾರವಾಡದಲ್ಲಿ ಬರೋಬ್ಬರಿ 18 ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. ಮನೆಯೊಂದರಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು ಹಣವನ್ನ. ಯಾವ ಕಾರಣಕ್ಕಾಗಿ 18 ಕೋಟಿ ಹಣವನ್ನ ಸಂಗ್ರಹಿಸಿಟ್ಟಿದ್ರು? ಇದಕ್ಕೆ ಸೂಕ್ತ ದಾಖಲೆಗಳಿದ್ಯಾ ಇಲ್ವಾ? ಯಾರ ಒಡೆತನದ ಹಣ ಇದು? ಯಾರ ಮನೆಯಲ್ಲಿ ಈ ಹಣವನ್ನ ಇಡಲಾಗಿತ್ತು? ಆ ವ್ಯಕ್ತಿಗೂ ಆ ಹಣಕ್ಕೂ ಸಂಬಂಧ ಇದೆಯಾ? ಈ ಎಲ್ಲದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಬಸವರಾಜ್ ದತ್ತಣ್ಣನವರ್ ಅನ್ನುವಂತಹ ವ್ಯಕ್ತಿಯ ಮನೆಯಲ್ಲಿ ಈಗ ದಾಳಿ ನಡೆಸಿ ಸೀಸ್ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಹಣ ಸೀಸ್ ಆಗಿರುವಂತದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರಿಗೆ ಹಂಚಿಕೆಯನ್ನ ಮಾಡಲಿಕ್ಕೆ, ಆಮಿಷವನ್ನ ಒಡ್ಲಿಕ್ಕೆ ಏನಾದ್ರೂ ಹಣವನ್ನ ಸಂಗ್ರಹಿಸಿ ಇಡ್ಲಾಗಿತ್ತ ಅಥವಾ ಬೇರೆ ಕಾರಣಕ್ಕಾಗಿ ಅಕ್ರಮವಾಗಿ ಹಣ ಸಂಗ್ರಹಣೆ ಆಗಿತ್ತ? ಇದೆಲ್ಲದರ ಕುರಿತು ತನಿಖೆಯನ್ನ ನಡೆಸ್ತಾರೆ. ಸದ್ಯಕ್ಕೆ ದಾಳಿ ಮಾಡಿ ಬಸವರಾಜ್ ದತ್ತಣ್ಣವರ ಮನೆ ಮೇಲೆ ದಾಳಿ ಮಾಡಿ ಸದ್ಯಕ್ಕೆ ಹಣವನ್ನ ಸೀಸ್ ಮಾಡಿದ್ದಾರೆ. ತನಿಖೆ ಮುಂದುವರಿತಾ ಇದೆ. ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿ ದಾಳಿ ನಡೆಸಿದ್ದಾರೆ. ಬರೋಬ್ಬರಿ 18 ಕೋಟಿ ಹಣ ಸಿಕ್ಕಿದೆ. 18 ಕೋಟಿ ಹಣಕ್ಕೆ ಈಗ ಅವರು ಸೂಕ್ತ ದಾಖಲೆಗಳನ್ನ ಒದಗಿಸಬೇಕಾಗುತ್ತೆ. ಸೂಕ್ತ ದಾಖಲಾತಿಗಳು ಇಲ್ಲ ಈ ಹಣಕ್ಕೆ ಅಂತ ಅಂದ್ರೆ ಈಗ ಹಣವನ್ನ ಸೀಸ್ ಮಾಡ್ತಾರೆ. ನೀತಿ ಸಂಹಿತೆ ಜಾರಿಯಲ್ಲಿದೆ. ಯಾವುದೇ ಹಣವನ್ನ ಸಂಗ್ರಹಿಸಲಿ, ಯಾವುದೇ ಸರಕು ಸಾಗಾಟಗಳನ್ನ ಮಾಡಲಿ, ಎಲ್ಲದಕ್ಕೂ ಕೂಡ ಈಗ ದಾಖಲೆಗಳು ರೆಡಿ ಇರಬೇಕು. ಇಲ್ಲ ಅಂದ್ರೆ 1 ಲಕ್ಷ ಆಗಲಿ, 2 ಲಕ್ಷ ಆಗಲಿ, 1 ಕೋಟಿ ಆಗಲಿ, ಎಷ್ಟಿರುತ್ತೆ ಅಷ್ಟು ಹಣವನ್ನ ಕೂಡ ಸೀಸ್ ಮಾಡ್ತಾರೆ. ಸದ್ಯಕ್ಕೆ ಧಾರವಾಡದಲ್ಲಿ ಬಸವರಾಜ್ ದತ್ತಣ್ಣವರ ಮನೆ ಮೇಲೆ ದಾಳಿ ಮಾಡಿ 18 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ.